महादेवी महादेवी अम्मा अम्मा ಏನ್ ಮಾಡ್ಕೊಂಡಿ ಅಮ್ಮ ಅಮ್ಮ ಲಲಿತಾ ಬಗರಿ ಜಾಜಿ ಬನ್ನಿ ಇಲ್ಲಿ ನನ್ನ ತಪಸ್ಸಿನ ಅವಧಿಯಲ್ಲಿ ನನ್ನ ಮುಂದೆ ನೀನು ಹಚ್ಚೋ ದೀಪ ಯಾವುದೇ ಕಾರಣಕ್ಕೂ ನಂದಬಾರದು. ಮುಖ್ಯವಾಗಿ ನಾನು ಯಾರ ಕಣ್ಣಿಗೂ ಬೀಳಬಾರ್ದು. ನಡೆಯೋ ಕಾಲು ಎಡುವುದು ಸಹಜ ಅಲ್ವಾ? ಹಾಗೆ ಇದು ಅವಳಿಗೆ ಏನೂ ಆಗೋದಿಲ್ಲ, ನೀವು ಧೈರ್ಯವಾಗಿರಿ. ನಮ್ಮ ಜಾಜಿಗೆ ಏನೂ ಆಗಲ್ಲ, ಏನೂ ಆಗಲ್ಲ. ಅವಳು ಸುಖವಾಗಿರ್ತಾಳೆ, 100 ಕಾಲ ಬಾಳ್ತಾಳೆ. ನಡೆಯೋ ಕಾಲು ಎಡುವುದು ಸಹಜ ಅಲ್ವಾ? ಹಾಗೆ ಇದು ಅವಳಿಗೆ ಏನೂ ಆಗೋದಿಲ್ಲ, ನೀವು ಧೈರ್ಯವಾಗಿರಿ. ನಮ್ಮ ಜಾಜಿಗೆ ಏನೂ ಆಗಲ್ಲ, ಏನೂ ಆಗಲ್ಲ. ಅವಳು ಸುಖವಾಗಿರ್ತಾಳೆ, 100 ಕಾಲ ಬಾಳ್ತಾಳೆ. ಶಾಸ್ತ್ರಿಗಳೇ, ವಿರೂಪಾಕ್ಷ ಶಾಸ್ತ್ರಿಗಳೇ, ಶ್ರೀ 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 ತ್ರಿಪುರ ಸುಂದರಿ ಪ್ರಸನ್ನ ದೇಶಿಕರೇ, ಚಕ್ರಾಪುರಿಯ ಶ್ರೀ 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 ತ್ರಿಪುರ ಸುಂದರಿ ದೇವಸ್ಥಾನದ ಧರ್ಮಾಧಿಕಾರಿಯಾದ ನಾನು ಶ್ರೀ ವಿರೂಪಾಕ್ಷ ಶಾಸ್ತ್ರಿ ಈ ಪತ್ರದ ಮೂಲಕ ತಿಳಿಯಪಡಿಸುವುದೇನೆಂದರೆ, ನನಗೂ ಈ ಊರಿಗೂ ಋಣ ತೀರಿತು. ಅಮ್ಮನವರ ಅಪ್ಪಣೆಯಾಗಿದೆ. ನಾನು ನನ್ನ ಮುಂತಿನ ಜೀವನ ಅರಸಿಕೊಂಡು ಜೊತೆಗೆ ಸಿದ್ಧಿ ಶಕ್ತಿಗಾಗಿ ದೇವಾನುದೇವತೆಗಳನ್ನು ಒಲಿಸಿಕೊಳ್ಳಲು ಘೋರವಾದ ತಪಸ್ಸಿಗೆ ಹೋಗುತ್ತಿರುತ್ತೇನೆ. ನನ್ನನ್ನು ಹುಡುಕುವ ಪ್ರಯತ್ನ ಬೇಡ. ಧನ್ಯವಾದಗಳು. ಶ್ರೀ ವಿರೂಪಾಕ್ಷ ಶಾಸ್ತ್ರಿ. ಅಂತೂ ಕಡೆಗೂ ನಿಮಗೆ ಬುದ್ಧಿ ಬಂತ ಶಾಸ್ತ್ರಿಗಳೇ. 1000 ಸಲ ಹೇಳಿದೆ, ಬೇಡ ಶಾಸ್ತ್ರಿಗಳೇ, ಅಮ್ಮನವರು ವಿರೋಧ ಕಟ್ಕೋಬೇಡಿ ಅಂತ. ಕೊನೆವರೆಗೂ ನೀವು ನನ್ನ ಮಾತು ಕೇಳಲೇ ಇಲ್ಲ. ಎಂಥ ಪರಿಸ್ಥಿತಿ ತಂದುಬಿಟ್ಟಿದ್ದಾಗಿದೆ ನನ್ನ. ಈಗ ಸಂತೋಷನ? ಈಗ ನೆಮ್ಮದಿನ ನಿನ್ಗೆ? ನಿನಗೋಸ್ಕರ ಪೂಜೆ, ಪುನಸ್ಕಾರ, ಹೋಮ ಹವನ ಯಾಗಾದಿಗಳನ್ನು ಎಷ್ಟು ಮಾಡಿಲ್ಲ. ನಮಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ಅಜ್ಜಿ? ಏನೋ ಅನ್ಕೊಂಡು ಇನ್ನೇನೋ ಯಾಕೆ ಕುಡಿದ್ರಿ? ನಾವೆಲ್ಲ ಇರ್ಲಿಲ್ವಾ? ಒಂದು ಗಳಿಗೆ ನಮ್ಮನ್ನು ಕೇಳಿದ್ದಿದ್ರೆ ನಾವೇ ನಿಮಗೆ ಔಷಧಿ ಕೊಡ್ತಿರ್ಲಿಲ್ವಾ? ನೋಡಜ್ಜಿ, ಅಪ್ಪನ ಎಣ್ಣೆ ಖಾಲಿ ಆಗೋಗಿದೆ, ದೀಪ ಹಚ್ಚಕ್ಕೆ ಎಣ್ಣೆ ಬೇಕು ಅಂದರೆ ಇರೋದ್ರಲ್ಲೇ ಹಚ್ಚು ಅಂತಾರೆ. ಎಣ್ಣೆನೇ ಇಲ್ಲದೆ ನಾನು ದೀಪ ಹೇಗೆ ಹಚ್ಚಲಿ?
ನಿಮ್ಗೇನಾಗಿದೆ ಅಜ್ಜಿ? ನಿಮ್ಗೇನೂ ಆಗಲ್ಲ. ನೀವೀಗ್ಲೂ ಗಟ್ಮುಟ್ಟು ಗುಂಡ್ಕಲ್ ತರ ಇದ್ದೀರಾ. ನೀವು 100 ವರ್ಷ ಆಯಸ್ ಪಡ್ಕೊಂಡು ಬಂದಿದ್ದೀರಾ. ಒಂದ್ ವೇಳೆ ನಾವು ಸತ್ರು ನೀನು ಈ ಮನೆ ದೀಪ, ನಂದು ಹೋಗುವಂತ ಮಾತು ಹೇಳ್ಬೇಡ ಕಣೆ. ಸರಿ ಅಜ್ಜಿ, ನಾನು ನೀವು ಅಪ್ಪ ಅಮ್ಮ ಬಂಗಾರಿ ಎಲ್ರೂ 100 ಕಾಲ ಸುಖವಾಗಿ ಬದುಕ್ತೀವಿ, ಸರಿನಾ? ಜಾಜಿಗೆ ತೊಂದರೆ ಕೊಡೋಕೆ ಯಾರು ಬರ್ತಾರೆ ನಾನು ನೋಡೇ ಬಿಡ್ತೀನಿ. ನೀವೇನು ಚಿಂತೆ ಮಾಡಬೇಡಿ. ಇತ್ತೀಚೆಗೆ ನೀವು ಅಪ್ಪನ ಹಾಗೆ ಆಡ್ತಿದ್ದೀರಾ. ತುಂಬಾ ಮೆತ್ತಗಾಗ್ಬಿಟ್ಟಿದ್ದೀರಾ. ನೋವು ನಮ್ಮನ್ನ ಮೆತ್ತಗೆ ಮಾಡಿಬಿಡುತ್ತೆ ಜಾಜಿ. ಆದ್ರೆ ನನ್ಗೆ ಆ ಹಳೆ ಪೈಲ್ವಾನ್ ಅಜ್ಜಿನೇ ಇಷ್ಟ. ನೀವ್ ಎಲ್ರಿಗೂ ಬೈಕೊಂಡು ಗದರ್ಕೊಂಡಿದ್ರೇನೆ ಸರಿ. ರಾಜಮಾತೆ ರಾಜಲಕ್ಷ್ಮಿ ಅವರೇ. ನನ್ನ ತಂದೆ ಮತ್ತು ನಿನ್ನ ಗುರುಗಳ ಇವತ್ತಿನ ಸ್ಥಿತಿಗೆ ಕಾರಣ ಆದವರನ್ನ ಸುಮ್ಮನೆ ಬಿಡೋದು ಬೇಡ. ಹೇಳಿದ್ದೆಲ್ಲ ಅರ್ಥ ಆಗಿದೆ ಅಲ್ವಾ? ಹಾಗಿದ್ರೆ ಈಗಲೇ ಶೇಖರಿ ಮನೆಗೆ ಹೋಗು. ನಾವು ಹೇಳಿದ ಕೆಲಸ ಮಾಡು. ಹೋಗು. ಹೇಳಿ ಮಾವ, ಪರವಾಗಿಲ್ಲ ಹೇಳಿ. ಜಾಜಿಗೆ ಅಲ್ಪಾಯುಷ್ಯ ಕಣೋ. ನಿಂತ್ಕೊಳ್ಳೋರಮ್ಮ, ನೀ ಇವಾಗೇನಾದ್ರೂ ಹೋದ್ರೆ ಇನ್ಯಾವತ್ತು ನಿಂತಾವ ಮಾತಾಡಕ್ಕಿಲ್ಲ. ಕೆಪ್ತಿ ಮಾಡಿಕೋ. ನಾ ಹೇಳ್ತೀನಿ ನೋಡವ್ವ, ಸೊಸಿ ಇಲ್ಲಿ ತನ ಬಂದು ಕರೆಯುತ್ತನ, ನೀನು ಅಲ್ಲಿಗೆ ಹೋಗೋದು ಬೇಡ. ಸೊಸಿ ಖುದ್ದು ಬಂದು ನನ್ನ ಕರೀದಿದ್ರೆ ನಾ ಹೋಗುವಾಕಿನ ಅಲ್ಲ. ನೀವು ಪಪ್ಪ ಜೋಡಿ ಹೋಗಿ ಅಜ್ಜಿನ ಪೂಜೆ ಕರ್ಕೊಂಬರಲ್ಲ. ಇವತ್ತು ಸುಮ್ಮನೆ ಇರ್ತಿ, ಆದರೆ ಯಾವತ್ತಾದ್ರೂ ಅವಕಾಶ ಸಿಕ್ತು ನೋಡಿ, ಆಗಿದ್ದು ನಿಮಗೆ ಕೋಲಾಟ ಬಿಡ್ತನಲ್ಲ ನಿಮಗೆ. ನಿನ್ನೆ ಜ್ಞಾಪಿಸ್ಕೊತಾ ಇದ್ದೆ ಕಣೆ, 100 ವರ್ಷ ಆಯ್ತು ನಿಂಗೆ. 100 ವರ್ಷನೂ ಇಲ್ಲೇ ಇದ್ದು ಅನುಭವಿಸ್ಲಿ ಅಂತನಾ? ಯಾಕೆ ಪಿಂಕಿ, ಏನಾಯ್ತು? ಹೇಗಾದ್ರೂ ಮಾಡಿ ನನ್ನ ಲಕ್ಕಿನ ಮದ್ವೆ ಆಗ್ತಿದ್ದೆ, ನೀವೇ ತಪ್ಪಿಸಿದ್ದು. ನೀನ್ ಲಕ್ಕಿನ ಮದ್ವೆ ಮಾಡ್ಕೊಂಡಿದ್ದಿದ್ರೆ ಹೇಗಿರ್ತಿದ್ದೆ ಹೇಳು? ಲಕ್ಷ್ಮಿ, ಲಕ್ಷ್ಮಿ. ಬಂದೆ. ಏನು? ಅಪ್ಪಂದ ಫೋನು? ಹೌದು, ಅಪ್ಪಂದೇನೆ. ನನ್ನ ಹತ್ರನೇ ಇವನ್ ನಂಬರು ನಾಟ್ ರೀಚಬಲ್, ನಮ್ಮ ಲಕ್ಷ್ಮಿ ನಂಬರು ಸ್ವಿಚ್ ಆಫ್. ಅಲ್ಲಿಗೆ
ಇವರಿಬ್ರು ಊರು ಬಿಟ್ಟು ಹೋಗಿರೋದು ಕನ್ಫರ್ಮ್. ಲಕ್ಷ್ಮಿ ಅವ್ರ ಫೋನು ಚಾನೆಲ್ ಸ್ವಿಚ್ ಆನ್ ಆಗಿತ್ತಂತೆ. ನಿನಗೆ ಯಾವತ್ತೇ ಯಾವುದೇ ಪ್ರಶ್ನೆ ಹುಟ್ಟಿದ್ರೂ ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಈಗ ಬಾ, ಮನೆಗೆ ಹೋಗೋಣ. ಇಷ್ಟು ದಿನ ತಿಳ್ಕೊಂಡಿದ್ದೆ ತಪ್ಪು. ಈಗ ನೀನೇನು ಅಂತ ನನಗೆ ಸರಿಯಾಗಿ ಅರ್ಥ ಆಗಿದೆ. ಈ ಪ್ರಾಡಕ್ಟ್ ಬಗ್ಗೆ ಪ್ರೆಸೆಂಟೇಷನ್ ಮಾಡೋ ಜವಾಬ್ದಾರಿ ನಮ್ಮ ಕಂಪ್ನಿಗೆ ಸೇರಿರೋ ಯಂಗ್ ಆ್ಯಂಡ್ ಟ್ಯಾಲೆಂಟೆಡ್ ಆದಿತ್ಯ ದ ಚಾಂಪ್. ಏನಾಯ್ತು ಚಾಂಪ್? ಸರ್ ಪ್ರೆಸೆಂಟೇಷನ್ ರೆಡಿ ಇತ್ತು, ಫೋಲ್ಡರ್ ಸಿಗ್ತಲ್ಲ ಸರ್. ನಿಮ್ಮ ಮೇಲೆ ತುಂಬ ವಿಶ್ವಾಸ ಇಟ್ಟು ಈ ಜವಾಬ್ದಾರಿ ಕೊಟ್ಟಿದ್ದೆ, ನೀವು ಪ್ರೆಸೆಂಟೇಷನ್ ಮಾಡ್ತೀರಾ ಅಂತ. ಈಗ ಈ ಪ್ರೆಸೆಂಟೇಷನ್ ನಮ್ಮ ಮುಂದೆ ಎಕ್ಸಿಕ್ಯೂಟ್ ಮಾಡೋ ರಿಲಯಬಲ್ ಪರ್ಸನ್ ಅಂದರೆ ಮಿಸ್ ಶನಾಯ. ನೋಡು, ಅವನು ಇವತ್ತು ಅಪಾಯದಿಂದ ತಪ್ಪಿಸ್ಕೊಂಡು ಬಂದಿರ್ಬೋದು. ನಾನು ಅವನ ಕೈ ರೇಖೆ ನೋಡಿರೋ ಪ್ರಕಾರ ಅವನ ಜೀವನದಲ್ಲಿ ತುಂಬ ಅನುಭವಿಸಿ ಒದ್ದಾಡೋದನ್ನ ನೀನು ನಿನ್ನ ಕಣ್ಣಲ್ಲೇ ನೋಡ್ತೀಯಾ? ನಾಗಿಣಿ, ನಿನ್ನ ಆವಾಸನವನ್ನು ಯಾರಿಂದನೂ ತಡೆಯಕ್ಕಾಗಲ್ಲ. ಯಕ್ಷ, ಈಗ ನೀನು ಈ ಭೂಮಿಗೆ ಬರಲೇಬೇಕು. ಬಾ.